ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದ ಜನರಿಗೆ ಸರ್ಕಾರ ಒಂದು ಕಡೆ ಮೋಸ ಮಾಡಲಿಕ್ಕೆ ಹೊರಟಿದೆ, ಮತ್ತೊಂದು ಕಡೆ KKRDB ಕೂಡ ಇವತ್ತು ಈ ಭಾಗದ ಜನರಿಗೆ ಮೋಸ ಮಾಡಲಿಕ್ಕೆ ಹೊರಟಿದೆ. ಏನು ಮೊನ್ನೆ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಬ್ಬ ಹಿರಿಯ ಸಚಿವರು, ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರು ಏನು KKRDBಯ ಬಗ್ಗೆ ಸುಳ್ಳು ಮಾಹಿತಿಯನ್ನು ನೀಡುವ ಮೂಲಕ ಹೈದರಾಬಾದ್ ಕರ್ನಾಟಕದ ಜನರಿಗೆ ಮತ್ತು ವಿರೋಧ ಪಕ್ಷ ಮತ್ತು ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿರುವಂಥ ಮಹಾಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇವತ್ತು ಈ ಹಿಂದೆ BJP ಸರ್ಕಾರ 40% ಸರ್ಕಾರ ಇದೆ ಅಂಥೇಳಿ ಅಪವಾದನೆ ಮಾಡುವಂಥ ಈ ಲಜ್ಜೆಗಟ್ಟಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ನೀವೇನು ಮಾಡ್ತಾಯಿದ್ದೀರಿ? ಇವತ್ತು ಭ್ರಷ್ಟರಲ್ಲಿ ಮಹಾಭ್ರಷ್ಟರು, ಸುಳ್ಳರಲ್ಲಿ ಮಹಾಸುಳ್ಳರಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಹೊರಹೊಮ್ಮಿದೆ. ಆ ಕಾರಣಕ್ಕಾಗಿ 30/12/2025 ಕಲಬುರಗಿ ನಗರದ ತಿಮ್ಮಾಪುರ ಸರ್ಕಲ್ದಲ್ಲಿ ವಿನೂತನವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ವಿನೂತನವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಯಾಕಂದರೆ ಇವತ್ತು ಏನು ಮಾನ್ಯ 19/12/2025 ಒಂದು ಆರ್ಡರ್ ಬರುತ್ತೆ. ಏನಂದರೆ ಮಾನ್ಯ ಸಚಿವರು ಏನು KKRDBಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಇವತ್ತು ಸರ್ಕಾರದ ವಿರೋಧ ಪಕ್ಷದಲ್ಲಿರುವಂಥ ವಿಧಾನ ಪರಿಷತ್ ಸದಸ್ಯರಿಗೆ ಆನ್ಸರನ್ನು ಕೊಡ್ತಾರೆ. ಏನಂದರೆ ಇಲ್ಲಿ 5,000 ಕೋಟಿ ರೂಪಾಯಿ ಹಗರಣ ಆಗಿರೋದು ನಮ್ಮ ಗಮನಕ್ಕಿಲ್ಲ ಅಂಥೇಳಿ. ಇವರಿಗೆ ನಾಚಿಕೆ ಆಗಬೇಕು. ಕರ್ನಾಟಕ ರಾಜ್ಯದ ಮುಖ್ಯ ನ್ಯಾಯಾಧೀಶರು, ಹೈಕೋರ್ಟ್ ಆಫ್ ಕರ್ನಾಟಕ, ಇವರು ನೋಟಿಸ್ ಕೊಟ್ಟಿದ್ದಾರೆ. ಹಿಯರಿಂಗ್ ಇದೆ, ಈಗ 14ನೇ ತಾರೀಕಿಗೆ ಫೈನಲ್ ಹಿಯರಿಂಗ್ ಇದೆ. ಇವರು ನೋಟಿಸ್ ಕೊಡದೇನೆ ಇವತ್ತು ನಮ್ಮದು PILನ್ನು ಎಕ್ಸೆಪ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ಇವತ್ತು ಚಾಟಿಯನ್ನು ಬೀಸಿದೆ. ಚೀಫ್ ಜಸ್ಟಿಸ್ ಅವರು ಚಾಟಿ ಬೀಸಿದ್ದಾರೆ. ಏನಂದರೆ ನೀವು 5,000 ಕೋಟಿ ರೂಪಾಯಿ ಹಗರಣ ಮಾಡಿದ್ದೀರಿ, ಯಾಕೆ ನಿಮ್ಮ ಹಗರಣವನ್ನು CBI ಕೊಡಬಾರ್ದು ಅಂತೇಳಿ ಲೆಟ್ರ್ ಬರೆದಿದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು, ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂಥೇಳಿ. ಮತ್ತು ಏನು 2023ರಿಂದ ಇಲ್ಲಿವರೆಗೂ ವಿತೌಟ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನನ್ನು ಮಾಡಿ ಇನ್ಸ್ಪೆಕ್ಷನ್ ರಿಪೋರ್ಟ್ಗಳನ್ನು ಪಡೆದುಕೊಂಡು 5,300 ಕೋಟಿ ರೂಪಾಯಿಯನ್ನು ಇವತ್ತು ಅವ್ಯವಹಾರ ಮಾಡಿರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಯಾಕಂದರೆ ವಿತೌಟ್ ಥರ್ಡ್ ಪಾರ್ಟಿ ಬಿಲ್ ಮಾಡೋದು ಇವತ್ತು KTTP ಆ್ಯಕ್ಟನ್ನು ಉಲ್ಲಂಘನೆ ಆದಂತೆ. ಒಂದು ಕಡೆ ಸಚಿವರು ಏನು ಹೇಳ್ತಾರಂದರೆ 8/5/2025 ನಾವು KKRDBಯ ಅನುದಾನವನ್ನು ಸದ್ಬಳಕೆ ಆಗಬೇಕು, ಅಲ್ಲಿರುವಂಥ ಕಾಮಗಾರಿಗಳನ್ನು ಪರಿವೀಕ್ಷಣೆ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಬರುವಂಥ ಒಂದು ವ್ಯಾಪ್ಕೋಸ್ ಅನ್ನುವಂಥ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿಯನ್ನು ನೇಮಕ ಮಾಡಿದ್ವಿ. ಅದರ ಮುಖಾಂತರ ನಾವು ಇನ್ಸ್ಪೆಕ್ಷನ್ಗಳನ್ನು ಮಾಡಿಸಿ ಇನ್ಸ್ಪೆಕ್ಷನ್ಗಳನ್ನು ಮಾಡಿ ಅದನ್ನು ವರದಿ ಪಡ್ಕೊಂಡು ಬಿಲ್ಗಳು ಮಾಡ್ತೀವಿ ಅಂಥೇಳಿ. ಆದರೆ ಅದೇ KKRDBಯ ಕಾರ್ಯದರ್ಶಿಗಳು ನಿನ್ನೆ ಒಂದು ಟೆಂಡರನ್ನು ಪಾಸ್ ಮಾಡ್ತಾರೆ. ಏನಂದರೆ ಕಲಬುರಗಿ ವಿಭಾಗದಲ್ಲಿರುವಂಥ ಬಳ್ಳಾರಿ ವಿಜಯನಗರ ಜಿಲ್ಲೆಗೆ ಅಲ್ಲಿಯ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಟೆಂಡರ್ ಕರಿತೀವಿ ಥರ್ಡ್ ಪಾರ್ಟಿ ಅಂಥೇಳಿ ಟೆಂಡರನ್ನು ಹೊರಡಿಸಿದ್ದಾರೆ. ಅಂದರೆ ಇವತ್ತು ಸರ್ಕಾರ ಮೇಲೂ ಅಥವಾ KKRDB ಸೆಕ್ರೆಟರಿ ಮೇಲೂ ಅನ್ನೋದು ಒಂದು ಪ್ರಶ್ನೆ, ಅಥವಾ ಸರ್ಕಾರನೇ ಇವತ್ತು ನಮಗೆ ಸುಳ್ಳು ಮಾಹಿತಿ ನೀಡಿದೇನೋ, ಅಥವಾ KKRDB ಸೆಕ್ರೆಟರಿಯವರು ಈ ಸರ್ಕಾರ ನಾಲಾಯಕ ಸರ್ಕಾರಕ್ಕೆ ಕಿಮ್ಮತ್ತಿಲ್ಲ, ಗೌಡೆ ಕಾಸಿನ ಕಿಮ್ಮತ್ತಿಲ್ಲ ಅಂಥೇಳಿ ಸೆಕ್ರೆಟರಿಯವರು ಇವತ್ತು ಸರ್ವಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ನಮ್ಮ ಪ್ರಶ್ನೆ ಆಗಿದೆ. ಇವತ್ತು ಜೂನಿಯರ್ ಕೇಡರ್ ಇರುವಂಥ ಒಬ್ಬ ಕಾರ್ಯದರ್ಶಿ, ಅಂದರೆ ಇವತ್ತು ಏನು ಸರ್ಕಾರದ ಕಾರ್ಯದರ್ಶಿಗಳಿಗೆ ಸಮನಾಗಿರುವಂಥ ಅಧಿಕಾರಿಯನ್ನು ಇಲ್ಲಿ ನೇಮಕ ಮಾಡಬೇಕಾಗಿತ್ತು. ಒಬ್ಬ ಜೂನಿಯರ್ ಕೇಡರ್ ಅಂದರೆ ಕಿರಿಯ ಶ್ರೇಣಿಯ ಅಧಿಕಾರಿಯನ್ನು ನೇಮಕ ಮಾಡಿ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ ಕುಂಠಿತ ಆಗ್ತಾ ಇದೆ. ಯಾಕಂದರೆ 2024-25ನೇ ಸಾಲಿನಲ್ಲಿ ಬಂದಿರುವಂಥ 3,000 ಕೋಟಿ ರೂಪಾಯಿಯನ್ನು ಇಲ್ಲಿವರೆಗೂ ಖರ್ಚು ಮಾಡಲಿಕ್ಕೆ ಇವರು ಏಬಲ್ ಇಲ್ಲ. ಇವತ್ತು ಕಾರ್ಯದರ್ಶಿಗಳಾಗಲಿ, ಅಧ್ಯಕ್ಷರಾಗಲಿ, ಈ ಭಾಗದ ಜನಪ್ರತಿನಿಧಿಗಳಾಗಲಿ, ಇವರು ಯಾರಿಗೂ ಕೂಡ ಈ ಭಾಗದ ಡೆವಲಪ್ಮೆಂಟ್ನ ವಿಷಯ ಬೇಕಾಗಿಲ್ಲ. ಇವರು ಆ್ಯಕ್ಷನ್ ಪ್ಲ್ಯಾನ್ ಮಾಡೋಕ್ಕೆ ರೆಡಿ ಇಲ್ಲ, ಕ್ರಿಯಾ ಯೋಜನೆ ರೆಡಿ ಮಾಡ್ಲಿಕ್ಕೆ ರೆಡಿ ಇಲ್ಲ. ಇವತ್ತು 1,700 ಕೋಟಿ ರೂಪಾಯಿ 2024-25ನೇ ಸಾಲಿನ ಅಮೌಂಟ್ ಹಾಗೆ ಉಳಿದಿದೆ. ಆ ಕಾರಣಕ್ಕಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು KKRDBಗೆ ಚಾಟಿಯನ್ನು ಬೀಸ್ತಾರೆ. ನೀವು 1,700 ಕೋಟಿ ರೂಪಾಯಿ ಖರ್ಚು ಮಾಡಿರಿ ಮೊದಲು, ಅದಾದ ಮೇಲೆ ನಾವು ಏನದ ನಿಮಗೆ 5,000 ಕೋಟಿ ಕೊಡ್ತೀವಿ ಅಂತೇಳಿ. ಇವತ್ತು 2 ವರ್ಷದಿಂದ 3,000 ಕೋಟಿ ಇವ್ರಿಗೆ ಖರ್ಚು ಮಾಡಲಿಕ್ಕಾಗಿಲ್ಲ. ಈಗ ಡಿಸೆಂಬರ್ ಮುಗೀತು, ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳಲ್ಲಿ ಇವರು 5,000 ಪ್ಲಸ್ 1,700 ಎಷ್ಟು 6,700 ಕೋಟಿ ರೂಪಾಯಿ ಇವ್ರು ಖರ್ಚು ಮಾಡಲಿಕ್ಕೆ ಇವರು ಏಬಲ್ ಇದ್ದಾರಾ? ಇಲ್ಲ. ಈ ರೀತಿ ಇರುವಾಗ ನಮ್ಮ ಭಾಗದ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯನಾ? ಇಲ್ಲ. ಆ ಕಾರಣಕ್ಕಾಗಿ ಈ ಭಾಗದ ಏನು ನಾಲಾಯಕ ಜನಪ್ರತಿನಿಧಿಗಳು ದೊಡ್ಡ ಮಾತಾಡ್ತಾರೆ, ಮಾತಾಡ್ತಾರೆ, ಪ್ರೆಸ್ ಮೀಟ್ ಕರೀತಾರೆ, ಪತ್ರಿಕಾಗೋಷ್ಠಿ ಕರೀತಾರೆ. ನಾನು 5,000 ಖರ್ಚು ಮಾಡಿದ್ದೀನಿ, 5,000 ಕೋಟಿ, 4,000 ಕೋಟಿ ಅದು ಮಾಡಿದೆ, ಆ ಆವಿಷ್ಕಾರ ಮಾಡಿದೆ, ಈ ಆವಿಷ್ಕಾರ ಮಾಡಿದೆ. ಎಲ್ಲ ಆವಿಷ್ಕಾರ ಮಾಡ್ತೀರಿ,
ದುಡ್ಡೇ ಇಲ್ಲ ಅಂದ್ರೆ ಆವಿಷ್ಕಾರ ಯಾವ್ದು ಮಾಡ್ತೀರಿ? ಅಕ್ಷರ ಆವಿಷ್ಕಾರ ಮಾಡ್ತೀರಿ, ಆರೋಗ್ಯ ಆವಿಷ್ಕಾರ ಮಾಡ್ತೀರಿ, ಅರಣ್ಯ ಆವಿಷ್ಕಾರ ಮಾಡ್ತೀರಿ, ಮತ್ತೇನು ಮಾಡ್ತೀರಿ? KKRDB ದುಡ್ಡನ್ನು ಹ್ಯಾಂಗೆ ಲೂಟಿ ಹೊಡಿಬೇಕು ಅನ್ನೋದು ಆವಿಷ್ಕಾರ ಮಾಡ್ತಾ ಇದ್ದೀರಿ ನೀವು. ಇವತ್ತು ನಿಮಗೆಲ್ಲ ಪೂರಕವಾಗಿ ಈ ಭಾಗದ ಸಚಿವರುಗಳು ನಿಂತಿದ್ದಾರೆ, ಈ ಭಾಗದ ಜನಪ್ರತಿನಿಧಿಗಳು ನಿಂತಿದ್ದಾರೆ. ಆ ಜನಪ್ರತಿನಿಧಿಗಳಿಗೆ ಬರೀ ಪರ್ಸೆಂಟೇಜ್ ಬೇಕಷ್ಟೇ. ಅವರು ಈ ಮಂಡಳಿಗೆ ಎಷ್ಟು ದುಡ್ಡು ಬಂತು, ಯಾಕೆ ಖರ್ಚಾಗಿಲ್ಲ ಅಂತೇಳಿ ಒಬ್ಬನೇ ಒಬ್ಬ ಇವತ್ತು ಜವಾಬ್ದಾರಿ ಇರುವಂಥ ವಿಧಾನ ಪರಿಷತ್ ಸದಸ್ಯ ಆಗಲಿ, ವಿಧಾನಸಭೆ ಸದಸ್ಯರಾಗಲಿ ಕೇಳಕ್ಕೆ ರೆಡಿ ಇಲ್ಲ. ನಿಮಗಿದು ಡೆವಲಪ್ಮೆಂಟ್ ಬೇಕಾಗಿಲ್ಲ, ಅದ್ರಾಗ ಎಷ್ಟು ಪರ್ಸೆಂಟೇಜ್ ಬರ್ತದೆ ನಿಮಗೆ? ಎಲ್ಲ ಕಾಮಗಾರಿಗಳನ್ನು ಒಯ್ದು ಆ ಕ್ರೀಡಲ್ ಕೊಟ್ಟು ಅದ್ರಾಗ 20% 30% ಕಿಕ್ ಬ್ಯಾಕ್ ತೊಗೊಂಡು ಆ ಪೂರ್ತಿ ದುಡ್ಡನ್ನು ಲೂಟಿ ಹೊಡಲಿಕ್ಕೆ ನೀವು ಎಲ್ಲ ಕಾಂಟ್ರಾಕ್ಟರ್ಗಳ ಜೊತೆ ಶಾಮೀಲಾಗಿದ್ದೀರಿ. ಇಲ್ಲ ಅಂದರೆ ನೀವು ಪ್ರಾಮಾಣಿಕವಾಗಿದ್ದರೆ ನೀವು ಮಾಡಬೇಕಾಗಿತ್ತು. ಪ್ರಶ್ನೆ ಮಾಡಿರಿ, ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ನೀವು ಕಳ್ರಿದ್ರಿ ಎಲ್ಲ MLAಗಳು. ನೀವು ಸರ್, ನನ್ನ ಆಗ್ರಹ ಏನಂದ್ರೆ KKRDBಯಲ್ಲಿರುವಂಥ ಹಗರಣವನ್ನು ಈಗ ಆಲ್ರೆಡಿ ಕೋರ್ಟ್ ಮೊರೆಯಲ್ಲಿದೆ, ಅದು CBIಯಿಂದ ತನಿಖೆ ಆಗಬೇಕು. ಒಂದು, ಈಗೇನು ಸುಳ್ಳು ಮಾಹಿತಿಯನ್ನು ನೀಡಿರುವಂಥ ಸಚಿವರಿದ್ದಾರೆ ಡಿ ಸುಧಾಕರ್ ಅವರು ತಮ್ಮ ನೈತಿಕ ಜವಾಬ್ದಾರಿನ ಹೊತ್ಕೊಂಡು ರಾಜೀನಾಮೆ ಕೊಡಬೇಕು. ಜೂನಿಯರ್ ಕೇಳಿರುವಂಥ ಕಾರ್ಯದರ್ಶಿಗಳನ್ನು KTTP ಆ್ಯಕ್ಟ್ ವೈಲೇಷನ್ ಮಾಡಿರೋದ್ರಿಂದ ಅವ್ರಿಗೆ ಅಮಾನತ್ ಮಾಡಿ ಅವರಿಗೆಂದ ಲಾಂಗ್ ಲೀವ್ ಕಳಿಸ್ಬೇಕು. ಮತ್ತು ಇದುವರೆಗೂ ಏನು 5,000 ಕೋಟಿ ರೂಪಾಯಿ ಏನು ಬಿಲ್ಗಳಾಗಿದ್ದಾವೆ ಅದರ ಮೇಲೆ ತನಿಖೆಯನ್ನು ಮಾಡಿಸಬೇಕು. ಮತ್ತು ಇದನ್ನು ಪೂರಕವಾಗಿ ನಿಂತಿರುವಂಥ ಈ ಭಾಗದ ಏನು KKRDB ಅಧ್ಯಕ್ಷರಾದಂಥ ಅಜಯ್ ಸಿಂಗ್ರವ್ರನ್ನ ಆ ಸರ್ಕಾರ ಅವರನ್ನು ಕೈಬಿಟ್ಟು ಅವ್ರ ಮೇಲೂ ಕೂಡ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಮಾಡಿಸಬೇಕು. ಇವೆಲ್ಲವನ್ನು ಬೇಡಿಕೆ ಇಟ್ಕೊಂಡು ನಾವು ದಿನಾಂಕ 30/12/2025 ಕಲಬುರಗಿ ನಗರದ ತಿಮ್ಮಾಪುರ ವೃತ್ತದಲ್ಲಿ ವಿನೂತನವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ನೀಡ್ತಾ ಇದ್ದೀವಿ. ನನ್ನ ಹೆಸರು ಸೈಬಣ್ಣ ಜಮಾದಾರ್, ಅಹಿಂದ ಚಿಂತಕರ ವೇದಿಕೆ ಕಲಬುರಗಿ.